ಅಳಬೇಡ ಕಣವ, ನೀನು ಸುಮ್ಕಿರವ, ನಾನು ಇದ್ದೀನಲ್ಲ, ನಾನೆಲ್ಲ ನೋಡ್ಕೊತೀನಿ ಕಣ್, ಸುಮ್ಕಿರವ. ಪ್ಲೀಸ್ ಅಪ್ಪ, ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ಹೇಗಾದ್ರೂ ಹರೀಶ್ನ ಹೊರಗಡೆ ಕರ್ಕೊಂಡು ಬನ್ನಿ ಅಪ್ಪ, ಪ್ಲೀಸ್ ಅಪ್ಪ. ಭಯ ಸಿದ್ದುಗೆ ಹೇಳ್ತೀನಿ, ಅವನೇ ಇದನ್ನೆಲ್ಲ ಸರಿ ಮಾಡಿ ಕರ್ಕೊಬರ್ತಾನೆ. ಇವಾಗ ಇದನ್ನೆಲ್ಲ ಸಿದ್ದೇಗೌಡಂಗೆ ಹೇಳಿದ್ರೆ ಮೊದಲೇ ಅವನು ಟೆನ್ಷನ್ ಆಗವನೆ, ಅದು ಇದು ಎಲ್ಲ ಅವನಿಗೆ ತಲೆನೋವಾಗ್ಬಿಡ್ತದೆ. ಬೇಡ 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 ಕಲ್ಲ ಮರ್ಗಡ, ನೀನೇ ಹೋಗಿ ಅದೇನಾಯ್ತು ಅಂತ ನೋಡ್ಕೊಂಬಲ್ಲ. ನಾನೇನ ಭಯ? ಹೂಕಲ್ಲ ಮರ್ಗಡ, ನೀನೇ ಹೋಗಿ ಅವ್ನು ಯಾರು ಕರ್ಕೊಂಡು ಹೋದ್ರು ಅವನ ಹತ್ರ ಹೋಗಿ ಮಾತಾಡ್ಕೊಂಡು ಆ ದಂಟ್ ಬಿಂಡು ಹರೀಶನ್ನ ಬಿಡ್ಸ್ಕೊಂಡಿಲ್ಲ ಕರ್ಕೊಂಬವಲ್ಲ. ಸರಿ ಅಪ್ಪಯ್ಯ, ನಾನು ಈಗಲೇ ಹೋಗ್ಬತ್ತೀನಿ. ಸಮಾಧಾನ ಮಾಡ್ಕೊಳವ, ನಾ ಕರ್ಕೊಬತ್ತೀನಿ. ಗಂಡ್ಸಾದವನಿಗೆ ಜವಾಬ್ದಾರಿ ಇರಬೇಕು. ಎಂಡ್ರ ದುಡ್ಡಲ್ಲಿ ಬದುಕ್ತಾ ಇರೋನ್ಗೆ ಇವೆಲ್ಲ ಎಲ್ಲಿಂದ ಅರ್ಥ ಆಗ್ಬೇಕು? ಪರವಾಗಿಲ್ವೇ, ಮಾವ ಸಿದ್ದೇಗೌಡನ್ಗೆ ಹೇಳೋ ಕೆಲಸನ ಇವ್ರಿಗೆ ಹೇಳ್ತಾ ಇದಾರಲ್ಲ. ಇರ್ಲಿ ಇರ್ಲಿ, ಇದು ಒಳ್ಳೆ ಬೆಳವಣಿಗೆನೆ. ನೀನು ಅಳ್ಬೇಡ ರೀ, ನೀವಾದ್ರೂ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಹೇಳ್ರಿ. ಇವೆಲ್ಲ ಹೊಸಿ ಸುಮ್ಕಿದ್ರೆ ಅದೇನು ಮಾಡ್ಬೇಕು ಅಂತ ಯೋಚನೆ ಮಾಡಿ ನಾನು ಮಾಡ್ತೀನಿ. ನೀ ಸುಮ್ಕಿರಮ್ಮ, ಅಳಬೇಡ. ಮಾಡೋದೆಲ್ಲ ಮಾಡ್ಕೊಂಡು ತಲೆಗೆ ತಂದು ಮಡಗಿದ್ದೀರಾ, ಏನು ಆಗಕ್ಕಿಲ್ಲ, ನಾನು ಬಿಟ್ಕೊಂಬತ್ತೀನಿ, ಸುಮ್ಕಿರು. ಸಮಾಧಾನ ಮಾಡ್ಕೊ ಲಕ್ಷ್ಮಿ, ಏನೂ ಆಗಲ್ಲ. ನಮ್ಮ ಹರೀಶ ಅಂತ ತಪ್ಪು ಮಾಡೋಂತವನೇ ಅಲ್ಲ. ವಿಚಾರಣೆಗೆ ಅಂತ ಕರ್ಕೊಂಡು ಹೋಗಿದ್ದಾರೆ, ವಿಚಾರಿಸ್ಬಿಟ್ಟು ಕಳಿಸ್ತಾರೆ. ಇಲ್ಲ ರೀ, ನನಗೇನೋ ಭಯ ಆಗ್ತಾ ಇದೆ. ಏನೂ ಆಗಲ್ಲ, ಸಮಾಧಾನ ಮಾಡ್ಕೊಂತ ಹೇಳ್ತಿದ್ದೀನಲ್ವಾ. ವೀಣಾ, ಸಂತು ಎಲ್ಲಮ್ಮ? ಅವರು ಸ್ಟೇಷನ್ ಹತ್ರ ಹೋಗಿದ್ದಾರೆ ಮಾವ. ಇರೋ, ಸಂತುಗಾಗರ ವಿಷಯ ಗೊತ್ತಿರುತ್ತೆ. ಆಯ್ತು ಸರ್, ಆಯ್ತು ಸರ್, ಓಕೆ. ಹೇಳಪ್ಪ. ಸಂತು, ಏನಪ್ಪ ಸ್ಟೇಷನ್ ಹತ್ರ ಹೋಗಿದ್ಯಾ? ವಿಚಾರಿಸ್ತೀಯಾ? ಇಲ್ಲಪ್ಪ, ಇನ್ನೇನು ಗೊತ್ತಾಗಿಲ್ಲ. ಸಿದ್ದು ಅವ್ರಿಗೆ ಫೋನ್ ಮಾಡಿದ್ದೀನಿ, ಅವ್ರು ಬಂದಮೇಲೆ ಎಲ್ಲ ಗೊತ್ತಾಗುತ್ತೆ. ಹಾಗಾದ್ರೆ ನೀನೆಲ್ಲಿದ್ದೀಯಪ್ಪ? ಅಯ್ಯೋ, ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿಮ್ಮ ಬೀಗರು ಫೋನ್ ಮಾಡಿ ವಿಚಾರಿಸ್ತಿದ್ದಾರೆ, ಅವರು ಬಿಡಿಸ್ಕೊಂಡ್ ಬರ್ತಾರೆ ಬಿಡಿ. ಅಲ್ಲ ಸಂತು, ನೀನು ಹರೀಶ ಯಾವಾಗ್ಲೂ ಮಾತಾಡ್ತಿರ್ತೀರಾ. ಅವನು ಎರಡನೇ ಬಿಸ್ನೆಸ್ ಶುರು ಮಾಡಿದ್ದು ನಿನಗೆ ಗೊತ್ತು, ಏನ್ ವ್ಯವಹಾರ ಆಗ್ತಿದೆ ಅಂತನೂ ಗೊತ್ತು. ಆದ್ರೂ ಯಾಕಪ್ಪ ಹೀಗಾಯ್ತು? ಗೊತ್ತಿತ್ತು, ಏನ್ ಮಾಡಕ್ಕಾಗುತ್ತೆ? ಬಿಸ್ನೆಸ್ ಮಾಡ್ಬೇಕಾದ್ರೆ ಇಷ್ಟೆಲ್ಲ ರೂಲ್ಸ್ ಇದೆ ಅಂತ ಯಾರಿಗೆ ಗೊತ್ತಿತ್ತು? ಈಗ ನಿಮ್ಮ ಮಗ ಬರ್ತಾನಲ್ಲ, ಬಂದ್ಮೇಲೆ ಅವನಿಗೆ ಕೇಳಿ ಎಲ್ಲ ತಿಳ್ಕೊಳ್ಳಿ, ಆಯ್ತಾ? ಇಡೀ ಫೋನ್. ಲಕ್ಷ್ಮಿ, ಹರೀಶನ್ ಬಿಡಿಸ್ಕೊಂಬರಕ್ಕೆ ಸ್ಟೇಷನ್ ಹತ್ರ ಬೀಗ್ರು ಹೋಗಿದಾರಂತೆ. ಅವ್ರು ಹೋಗಿದ್ದಾರೆ ಅಂದ್ರೆ ಏನು ತೊಂದರೆ ಇಲ್ಲ, ಇನ್ನು ಸ್ವಲ್ಪ ಹೊತ್ತು ಹರೀಶನ ಮನೆಗೆ ಬಂದ್ಬಿಡ್ತಾರೆ ಅಷ್ಟೇ. ಮಾಡ ರೀ, ಯಾಕ್ರಿ ನಮ್ಮ ಮನೇಲಿ ಹೀಗೆಲ್ಲ ಆಗ್ತಾ ಇದೆ? ಒಂದಾದ್ಮೇಲೆ ಒಂದ್ ಕೆಟ್ಟದ್ ನಡೀತಾನೆ ಇದೆ. ನಾವ್ ಯಾರಿಗೇನ್ ಕೆಟ್ಟದ್ ಮಾಡಿದೀವಿ? ನಾವ್ ಯಾರಿಗೂ ಕೆಟ್ಟದ್ ಮಾಡ್ಬೇಕಾಗಿಲ್ಲ ಲಕ್ಷ್ಮಿ. ಒಂದೊಂದ್ಸಲ ಅತಿಯಾಗಿ ಒಳ್ಳೇದು ಮಾಡಿದ್ರು ಹಿಂಗ್ ಕೆಟ್ಟದಾಗುತ್ತೆ. ಹಾಗಾದ್ರೆ ಒಳ್ಳೆತನಕ್ ಬೆಲೆನೇ ಇಲ್ವಾ? ಇಲ್ ನೋಡಿ, ಹೀಗೆಲ್ಲ ಆಗ್ತಿದೆ ಅಂದ್ರೆ ಯಾವ್ದೋ ಹರಕೆ ಹೊತ್ಕೊಂಡ್ ಮರ್ತಿರ್ಬೇಕು ಅನ್ಸತ್ತೆ. ಅತ್ತೆ, ಹರಕೆನೂ ಇಲ್ಲ, ಏನೂ ಇಲ್ಲ. ಏನೋ ಕೆಟ್ಟಗಳಿಗೆ ಹೀಗಾಗಿರುತ್ತೆ. ನೀವು ದಯವಿಟ್ಟು ಇಷ್ಟೊಂದು ಯೋಚನೆ ಮಾಡಬೇಡಿ. ಇಲ್ಲ ವೀಣಾ, ಯಾವುದೋ ಕೆಟ್ಟದ್ ನಡೆಯೋದಕ್ಕೆ ಹೀಗೆಲ್ಲ ಆಗ್ತಿದೆ ಅನ್ಸತ್ತೆ. ಚಿನ್ನುಮರಿ, ಚಿನ್ನುಮರಿ, ನನ್ನ ವೈಫ್ನ ನೋಡಿದ್ರಾ?
ಇಲ್ಲ ಸರ್, ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದಿದ್ರು. ಅಜ್ಜಿನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು ಅಷ್ಟೇ. ಥ್ಯಾಂಕ್ ಯು. ಎಲ್ಲಿ ಹೋದ್ರು ಇವರು? ಹಾಗಾದ್ರೆ ಜಾಫಿ ಅವರು ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಬಂದೇ ಇಲ್ವಾ ಮನೆಗೆ? ಅಥವಾ ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಗೋಯ್ತಾ? ಸೇಫ್ ಆಗಿದ್ದಾರೋ ಇಲ್ವೋ? ಫೋನ್ ರಿಸೀವ್ ಮಾಡಲ್ಲ, ಯಾವಾಗಲೂ ಹೀಗೆ. CCTV ಚೆಕ್ ಮಾಡಿದ್ರೆ ಹಾಗಾದರೆ ಚಿನ್ನು ಮರಿ ಕ್ಯಾಮರಾ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ನೋಡ್ಬಿಟ್ಟಿದ್ದಾರೆ. ನನ್ನ ಮೇಲೆ ಬೇಜಾರು ಮಾಡ್ಕೊಂಡು ತವ್ರ ಮನೆಗೆ ಹೋಗಿರ್ಬೋದು. ಹೌದು, ಅಲ್ಲಿಗೆ ಹೋಗಿರ್ತಾರೆ. ಅಲ್ಲಿ ಹೋಗಿ ಈ ವಿಷಯನ ಎಲ್ಲರಿಗೂ ಹೇಳಿಬಿಟ್ರೆ, ನೋ ಎಲ್ಲರ ಮುಂದೆ ಈ ವಿಷಯ ಹೇಳಬಾರ್ದು. ಅವ್ರನ್ನ ತಡಿಬೇಕು.